ಮರಾಠಿ ಮಾತನಾಡದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೆಗಿ ಕೆಂಡ ಆಗ್ತಿದೆ. ಬೆಳಗಾವಿಯಲ್ಲಿ ಕನ್ನಡಿಗನ ಮೇಲಿನ ಹಲ್ಲೆಗೆ ಕರುವೆ ಕಿಚ್ಚು. ಬಾಳೆಕುಂದ್ರಿ ಬೆಳಗಾವಿ ಚಲೋ ಹೆಸರಲ್ಲಿ ಈಗ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಬೆಳಗಾವಿ ಚಲೋಗೆ ಕರೆಯನ್ನ ನೀಡಿದ್ದಾರೆ ಪ್ರವೀಣ್ ಶೆಟ್ಟಿ. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮಾಡ್ತಾರೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಬಸ್ ನಿರ್ವಾಹಕನ ಮೇಲಿರುವಂತ ಕೇಸನ್ನ ವಾಪಸ್ಗೆ ಆಗ್ರಹಿಸುತ್ತಿದ್ದಾರೆ. ಹಲ್ಲೆ ಕೇಸ್ ಆರೋಪಿಗಳ ಬಂಧನ ವೇಳೆ ಪೋಕ್ಸೋ ಕೇಸ್. ಇನ್ನು ಕಂಡಕ್ಟರ್ ಮೇಲೆ ದಾಖಲಾಗಿದ್ದಂತ ಕೇಸ್ಗೆ ಆಕ್ರೋಶ ಭುಗಿಲೇಳ್ತಿದೆ. ಪೊಲೀಸ್ ಅಧಿಕಾರಿಯನ್ನ ಅಮಾನತುಗೊಳಿಸುವಂತೆ ಒತ್ತಾಯವನ್ನ ಮಾಡುತ್ತಿದ್ದಾರೆ. ಮರಾಠಿ ಮಾತನಾಡದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ರಾಜ್ಯಾದ್ಯಂತ ಇದಾಗಿದೆ. ಈಗ ಪ್ರವೀಣ್ ಶೆಟ್ಟಿ ಅವರು ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಇದೇ 25ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ನಾನಾ ಭಾಗಗಳಿಂದ ಬೆಳಗಾವಿ ಚಲೋ ಅನ್ನು ಹಮ್ಮಿಕೊಂಡಿದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಬಾಳೆಕುಂದ್ರೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವುದ್ರ ಮುಖಾಂತರ MES ಗೂಂಡಗಳಿಗೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅಮಾಯಕ KSRTC ಕಂಡಕ್ಟರ್ ಮತ್ತೆ ಡ್ರೈವರ್ ಮೇಲೆ ಹಲ್ಲೆ ಮಾಡಿರುವಂತ ಮರಾಠಿ ಗೂಂಡಗಳು ಸುಖ ಸುಮ್ಮನೆ ಕನ್ನಡದ ಅಭಿಮಾನಿಗಳು KSRTC ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ಪೋಸ್ಕೋ ಕಾಯ್ದೆಯನ್ನ ಹಾಕಿದಂತ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರನ್ನ ಈ ಕೂಡಲೇ ಗೃಹ ಮಂತ್ರಿಗಳು ಅಮಾನತ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಬೆಳಗಾವಿ ನಗರದಲ್ಲಿ ಕರ್ನಾಟಕದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇರುವಂತದ್ದು, ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ತೂರುವಂತದ್ದು ಅಥವಾ ಕನ್ನಡಿಗರ ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂತದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹ ಸಹಿಸಲ್ಲ. ಅದಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಕನ್ನಡದ ಸೇನಾನಿಗಳು, ಕಟ್ಟಾಳುಗಳು ಈ ನಾಡಿನ ನೆಲ, ಜಲ, ಗಡಿ ಏನೇ ತೊಂದರೆ ಆದರೂ ಸಹ ದಿಟ್ಟವಾಗಿ ಹೋರಾಟ ಮಾಡುವಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಶಾಸ್ತ್ರ